ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಅಬಿರಲೆ ಭಗತಿ ಬಿಸುದ್ಧ ತವ ಶ್ರುತಿ ಪುರಾಣ ಜೋಗಾವ ಜೇಹಿ ಖೋಜತ್ ಜೋಗೀಸ್ ಮುನಿ ಪ್ರಭು ಪ್ರಸಾದ ಕೋಮು ಪಾವ ಭಗತ್ ಕಲ್ಪತರು ಪ್ರಣತ ಹಿತ ಕೃಪಾ ಸಿಂಧು ಸುಖಧಾಮ ಸೋಯಿ ನಿಜ ಭಗತಿ ಮೋಹಿ ಪ್ರಭು ದೇಹು दया करी राम एवमस्तु कही रघुकुल नायक बोले बचन परम सुखदायक सुनु बायस तई सहज सयाना काहे न मागसी अस बरदाना सब सुख खानी भगति तई मागी नहीं जग कोमु तो ही सम बड़ भागी जो मुनि कोटि जतन नहीं लहही जे जप जोग अनल तन दहही रीझेहु देखी तोरी चतुराई मागेहु भगति मोहि अति भाई सुनु बिहंग प्रसाद अब मोरे सब शुभ गुण बसी हही उर तोरे भगति ज्ञान विज्ञान विरागा जोग चरित्र रहस्य विभागा जानब तई सबही कर ಬೇಧಾ ಮಮ ಪ್ರಸಾದ ನಹಿ ಸಾಧನ ಖೇದ. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಗರುಡನಿಗೆ ಕಾಕಭೂಷುಂಡಿಯವರು ಭಗವಂತ ಏನೆಲ್ಲ ಮಾಡ್ದ, ಏನೆಲ್ಲ ಹೇಳ್ದ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಿನಗೇನು ಬೇಕೋ ವರವನ್ನು ಕೇಳ್ಕೊ ಅಂತ ಹೇಳಿದ್ರು. ಆಗ ನನಗೆ ಪ್ರೀತಿ ತುಂಬಿ ಉಕ್ಕಿ ಹರಿದು ಬಿಡ್ತು. ಆದರೂ ನನ್ನ ಮನಸ್ಸಲ್ಲಿ ಈಗ ಯೋಚನೆ ಮಾಡಿದೆ, ಭಗವಂತ ಎಲ್ಲ ಸುಖಗಳನ್ನು ಕೊಡ್ತೀನಿ ಅಂತ ಹೇಳ್ದ, ಆದರೆ ತನ್ನ ಭಕ್ತಿಯನ್ನು ಕರುಣಿಸ್ತೀನಿ ಅನ್ನೋದ್ರ ಬಗ್ಗೆ ಏನೂ ಹೇಳಲಿಲ್ವಲ್ಲ. ಉಪ್ಪೇ ಇಲ್ಲದೆ ಇದ್ಮೇಲೆ ಆ ಊಟ ತುಂಬ ಸಪ್ಪೆಯಾಗಿರುತ್ತಲ್ಲ, ಆ ರೀತಿ ಭಕ್ತಿರಹಿತವಾಗಿರುವಂತಹ ಯಾವ ಗುಣ, ಯಾವ ಸುಖ ಏನೇ ಆಗಿದ್ರೂ ಕೂಡ ಅದು ನಿಷ್ಫಲ. ಹರಿ ಭಜನೆ ಇಲ್ಲದೆ ಇರುವಂತಹ ಸುಖ ಇದೆಯಲ್ಲ, ಅದರಲ್ಲಿ ಪ್ರಯೋಜನ ಅನ್ನೋದೇ ಇರೋದಿಲ್ಲ ಅಂತ ಯೋಚನೆ ಮಾಡಿ ನಾನು ಈ ರೀತಿ ಹೇಳಿದೆ. ನೀನು ಪ್ರಸನ್ನನಾಗಿ ವರವನ್ನು ಕರುಣಿಸೋದೇ ಆದರೆ, ನನ್ನ ಮೇಲೆ ಕೃಪೆ ಮಾಡೋದೇ ಆದರೆ, ನನಗಿಷ್ಟ ಆಗಿರುವಂಥ ವರವನ್ನು ನಾನು ಕೇಳ್ಕೊಳ್ತೀನಿ. ನೀನು ತುಂಬ ಉದಾರಿ, ಮತ್ತು ನನ್ನ ಮನಸ್ಸಲ್ಲಿ ನನ್ನ ಹೃದಯದಲ್ಲಿ ಏನು ಆಸೆ ಇದೆ ಅನ್ನೋದೆಲ್ಲ ನಿನಗೆ ಗೊತ್ತೇ ಇದೆ. ನನ್ನ ಮನಸ್ಸಿನ ಮಾತನ್ನು ನೀನು ತಿಳ್ಕೊಳ್ಬಲ್ಲೆ. ಓ ವಾಂಛಾ ಕಲ್ಪತರು ಶರಣಾಗತರ ಹಿತೈಷಿಯೇ ಕೃಪಾ ಸಾಗರನೆ ಸುಖ ನಿಧಾನನೆ ಶ್ರೀರಾಮ, ನಿನ್ನ ಪ್ರಗಾಢ ನಿಷ್ಕಾಮವಾದ ಭಕ್ತಿಯನ್ನು ಶ್ರುತಿಗಳು ಪುರಾಣಗಳು ಹಾಡಿ ಹೊಗಳುತ್ತಾನೇ ಇರ್ತವೆ. ಯೋಗೀಶ್ವರರಾದಂತಹ ಮುನಿಗಳು ಕೂಡ ಇದನ್ನೇ ಇಷ್ಟಪಡ್ತಾರೆ. ಯಾವುದನ್ನ? ಭಕ್ತಿಯನ್ನು. ಆದರೆ ನಿನ್ನ ಕೃಪೆಗೆ ಪಾತ್ರರಾದ ಯಾರೋ ಒಬ್ಬರೋ ಇಬ್ಬರೋ ಇದನ್ನು ಪಡೀತಾರೆ. ಅಂತಹ ಅಖಂಡ ಭಕ್ತಿಯನ್ನು ದಯಮಾಡಿ ನನಗೆ ಕರುಣಿಸು ಅಂತ ಕೇಳ್ಕೊಳ್ತಾರೆ. ಅಂದರೆ ಆ ಭಕ್ತಿಗೋಸ್ಕರ ಬೇಕಾದಷ್ಟು ಜನ ಬೇಡ್ಕೊಳ್ತಾ ಇರ್ತಾರೆ, ಬಯಸ್ತಾರೆ, ಆದರೆ ಎಲ್ಲರಿಗೂ ಅದು ಸಿಗೋದಿಲ್ಲ. ಅದಕ್ಕೋಸ್ಕರ ಅಂಥ ಭಕ್ತಿಯನ್ನು ನನಗೆ ದಯಪಾಲಿಸು ಅಂತ ಕೇಳ್ಕೊಳ್ತಾನೆ. ಏವಮಸ್ತು ಅಂತ ಹೇಳಿ ರಘುನಾಥ, ಅಂದರೆ ಹಾಗೆ ಆಗಲಿ ಅಂತ ಹೇಳಿ ಪರಮಾನಂದಕರವಾದಂತಹ ವಚನಗಳನ್ನು ಈ ರೀತಿ ಹೇಳ್ತಾನೆ. ಎಲೈ ವಾಯಸವೇ ಕೇಳು, ಅಂದರೆ ಕಾಗೆಯನ್ನು ವಾಯಸ ಅಂತ ಕರೀತಾರೆ. ನೀನು ಸಹಜವಾಗೇ ಬುದ್ಧಿವಂತ, ಅದರಿಂದನೇ ಇಂಥ ವರವನ್ನು ಕೇಳ್ಕೊಂಡಿದೀಯಾ. ಬುದ್ಧಿವಂತರಾಗದೇ ಇದ್ದಿದ್ರೆ ಈ ವರವನ್ನು ಕೇಳ್ತಾ ಇರಲಿಲ್ಲ. ನೀನು ಸರ್ವ ಸುಖದಾಗರವಾದಂತಹ ಭಕ್ತಿಯನ್ನು ಕೇಳ್ಕೊಂಡಿದೀಯಾ. ಪ್ರಪಂಚದಲ್ಲಿ ನಿನ್ನಂತಹ ಭಾಗ್ಯವಂತರು ಬೇರೆ ಯಾರೂ ಇಲ್ಲ. ಜಪದಿಂದ ಯೋಗಾಗ್ನಿಯಿಂದ ತಮ್ಮ ಶರೀರವನ್ನು ತಪಿಸ್ತಾರಲ್ಲ, ಅಂಥ ಮುನಿಗಳು ಕೂಡ ಕೋಟಿ ಪ್ರಯತ್ನ ಮಾಡಿದ್ರು ಅವರಿಗಿಂತ ಭಾಗ್ಯ ಸಿಗೋದಿಲ್ಲ. ನಿನ್ನ ವಿಚಕ್ಷಣ ಚಾತುರ್ಯಕ್ಕೆ ನಾನು ಮಾರು ಹೋದೆ. ನೀನು ಭಕ್ತಿಯನ್ನು ಬೇಡ್ಕೊಂಡೆ. ಎಲೈ ವಿಹಂಗಮ ಕೇಳು, ನನ್ನ ಕೃಪೆಯಿಂದ ಸಮಸ್ತ ಶುಭ ಗುಣಗಳು ಕೂಡ ನಿನ್ನ ಹೃದಯದಲ್ಲಿ ನೆಲೆಸುತ್ತೆ. ಭಕ್ತಿ, ಜ್ಞಾನ, ವೈರಾಗ್ಯ, ಯೋಗ, ನನ್ನ ಲೀಲೆಗಳು, ಅವುಗಳ ರಹಸ್ಯಗಳು, ವಿಭಾಗಗಳು, ಎಲ್ಲ ವೈವಿಧ್ಯಗಳು ಕೂಡ ನನ್ನ ಅನುಗ್ರಹದಿಂದ ನೀನು ಸಮಗ್ರವಾಗಿ ತಿಳ್ಕೊಳ್ತೀಯ. ಅಂದರೆ ಎಲ್ಲ ವಿಷಯಗಳು ನಿನಗೆ ಗೊತ್ತಾಗುತ್ತೆ. ನಿನಗೆ ಸಾಧನೆಯಲ್ಲಿ ಯಾವ ಪರಿಶ್ರಮ ಕೂಡ ಇರೋದಿಲ್ಲ. ನೋಡಿ, ಭಗವಂತನನ್ನು ಪಡ್ಕೊಂಡ್ರೆ ಏನೆಲ್ಲ ನಮಗೆ ಒಳಗಡೆಯಿಂದ ಚೇಂಜಸ್ ಆಗುತ್ತೆ. ಅವನ ಅನುಗ್ರಹ ಒಂದು ಸಿಕ್ಬಿಡ್ತು ಅಂತಂದರೆ ಎಲ್ಲ ವಿಷಯಗಳು ಅದು ಹೇಗಿದೆಯೋ ಹಾಗೆ ನಮಗೆ ಗೊತ್ತಾಗುತ್ತೆ, ತಿಳುವಳಿಕೆಗೆ ಬರುತ್ತೆ. ಆಮೇಲೆ ಒಂದು ಸಾಧನೆ ಮಾಡಬೇಕಾದ್ರೆ ನಮಗೆ ಎಷ್ಟೊಂದು ಅಡಕು ತೊಡಕುಗಳು
ಅಡ್ಡಿ ಆತಂಕಗಳಿರುತ್ತೆ. ಆಮೇಲೆ ನಾವು ಮಾರ್ಗದಲ್ಲಿ ಹೋಗ್ತಾ ಇರಬೇಕಾದ್ರೂ ನಮಗೆ ತುಂಬ ತೊಂದರೆಗಳು ಬರುತ್ತೆ, ಮತ್ತು ನಾವು ಮಾರ್ಗವನ್ನು ಬಿಟ್ಟು ಹೋಗುವಂಥ ಒಂದು ಸಮಯ, ಬಿಟ್ಟು ಹೋಗುವಂಥ ಒಂದು ಸಂದರ್ಭ ಕೂಡ ಬಂದ್ಬಿಡುತ್ತೆ. ಆದರೆ ಯಾವಾಗ ಗುರುವಿನ ಅಥವಾ ಭಗವಂತನ ಅನುಗ್ರಹ ನಮ್ಮ ಮೇಲಿದ್ದಾಗ ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇರ್ತೀವಿ, ಮತ್ತು ನಮ್ಮ ಸಾಧನೆಯಲ್ಲಿ ಯಾವ ಪರಿಶ್ರಮ ಅನ್ನೋದು ಕೂಡ ಇರೋದಿಲ್ಲ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಬೋದು. ಈ ರೀತಿ ಕಾಕಭೂಷುಂಡಿಗೆ ಸ್ವತಃ ರಾಮ ಮಾತಾಡಿ ಈ ರೀತಿ ಎಲ್ಲ ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.